ರೇಣುಕಾಸ್ವಾಮಿ ಅವರೇನು ತೀರ್ಕೊಂಡಿದ್ದಾರೆ, ಅವರ ಕುಟುಂಬ ವರ್ಗದವರಿಗೆ ಸಾಂತ್ವನ ಹೇಳಬೇಕು, ಅವರಿಗೆ ಧೈರ್ಯ ಹೇಳಬೇಕು ಅಂತೇಳಿ ನಾನು ಬಂದಿದ್ದೇನೆ. ಇದು ಭಾಳ ನಮಗೆಲ್ರಿಗೂ ಕೂಡ ಭಾಳ, ಅವರ ತಂದೆ ತಾಯಿಗೆ ಅಷ್ಟೇ ಅಲ್ಲ, ನಮಗೂ ಕೂಡ ಭಾಳ ನೋವಾಗ್ತಕ್ಕಂಥ ರೀತಿಯಲ್ಲಿ ಈ ಪ್ರಕರಣ ನಡೆದಿದೆ. ಸರ್ಕಾರ ಯಾವುದೇ ಮುಲಾಜಿಲ್ಲದೆ, ಯಾವುದೇ ಒತ್ತಡಕ್ಕೆ ಒಳಗಾಗದೆ ತನಿಖೆಯನ್ನು ಮಾಡ್ತಾ ಇದೆ. ಈಗಾಗಲೇ ಸುಮಾರು 17 ಜನ ಅರೆಸ್ಟ್ ಮಾಡಿದ್ದಾರೆ. ಅವರನ್ನೆಲ್ಲ ತನಿಖೆಗೆ ಒಳಪಡಿಸಿದ್ದಾರೆ. ಅದರಿಂದ ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಅದು ಒಂದು ಭಾಗ. ಇನ್ನೊಂದು, ಆ ಕುಟುಂಬದವರಿಗೆ, ವಿಶೇಷವಾಗಿ ರೇಣುಕಾಸ್ವಾಮಿ ಅವರ ಶ್ರೀಮತಿ, ಅವರು ಮದುವೆ ಆಗಿ 1 ವರ್ಷ ಆಗಿದೆ, ಅವರು ಗರ್ಭಿಣಿಯಾಗಿದ್ದಾರೆ ಅಂತೇಳಿ ಅವರು ಈಗ ತಾನೇ ಅವ್ರ ತಂದೆ ತಾಯಿಗಳು ಹೇಳಿದರು. ಅವರ ಮನವಿ ಏನು ಅಂತೇಳಿದರೆ, ನಮ್ಮ ಕುಟುಂಬಕ್ಕೆ ಒಂದು ನ್ಯಾಯ ಒದಗಿಸ್ಕೊಡ್ಬೇಕು ಮತ್ತು ಜೀವನವನ್ನು ಸಾಗಿಸೋದಕ್ಕೆ ಅವರಿಗೆ ಒಂದು ಸರ್ಕಾರದ ವತಿಯಿಂದ ಒಂದು ಕೆಲಸ ಕೊಡಬೇಕು ಅಂತೇಳಿ ಬೇಡಿಕೆಯನ್ನು ಕೊಟ್ಟಿದ್ದಾರೆ. ನಾನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ಅದಕ್ಕೆ ಕ್ರಮ ಮಾಡ್ತೀವಿ ಅಂತ ಹೇಳಿದ್ದೇನೆ. ಜೊತೆಗೆ ಯಾವುದೇ ರೀತಿಯಲ್ಲಿ ತಪ್ಪುಗಳಾಗದಾಗೆ ಇನ್ವೆಸ್ಟಿಗೇಷನ್ ಮಾಡಿ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಹಾಗಾಗಿ ಇವತ್ತು ಅದಕ್ಕಾಗಿ ಇದರಲ್ಲಿ ಒಂದು ಏನು ಅಂತ ಹೇಳಿದರೆ, ಯಾರೂ ಇದರಲ್ಲಿ ರಾಜಕೀಯ ಮಾಡಬಾರ್ದು. ಅನೇಕ ಜನ ಬೇರೆ ಬೇರೆ ಹೇಳಿಕೆಗಳನ್ನು ಕೊಟ್ಟಿದ್ದನ್ನು ನಾನು ಕೂಡ ಮಾಧ್ಯಮದಲ್ಲಿ ಗಮನಿಸಿದ್ದೇನೆ. ಈ ಘಟನೆ ನಡೀಬಾರ್ದಾಗಿತ್ತು, ನಡೆದು ಹೋಗಿದೆ. ಆದರೆ ರಾಜಕೀಯ ಮಾಡ್ತಕ್ಕಂಥದ್ದು ಸಲ್ಲದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲೇಬೇಕಾಗ್ತದೆ. ಯಾಕೆಂದರೆ ನಾವು ಎಲ್ಲದಕ್ಕೂ ರಾಜಕೀಯದ ದೃಷ್ಟಿಕೋನದಿಂದ ನೋಡಬಾರ್ದು. ಕಾನೂನಿದೆ, ಕಾನೂನು ಕ್ರಮ ತಗೊಳ್ಳುತ್ತೆ. ಹಾಗಾಗಿ ನನ್ನ ಮನವಿ, ಇದಕ್ಕೆ ಯಾವುದೇ ರಾಜಕೀಯ ಬಣ್ಣ ಮಾಡೋದು ಸರಿ ಇರೋದಿಲ್ಲ ಅಂತ. ಸರ್, ಕುಟುಂಬಸ್ಥರು ಮೊದಲು ಸಿಬಿಐ ಎನ್ಕ್ವೈರಿಗೆ ಆಗ್ರಹಪಡಿಸಿದ್ದಾರೆ. ಅಗತ್ಯ ಇಲ್ಲ. ನಾವು ಈಗಾಗಲೇ ಅವರು ಯಾರು ಈ ಪ್ರಕರಣದಲ್ಲಿ ಭಾಗಿಗಳಾಗಿದ್ದಾರೆ ಅನ್ನೋದ್ರ ಬಗ್ಗೆ ಗಮನ ಹರಿಸಿ ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಂಡಿದ್ದೀವಿ. ವಿದಿನ್ 24-48 ಅವರ್ಸಲ್ಲಿ ಎಲ್ಲರನ್ನೂ ಕೂಡ ಅರೆಸ್ಟ್ ಮಾಡಿದ್ದೀವಿ. ತನಿಖೆ ಇನ್ನೂ ನಡೀತಾ ಇದೆ. ಈ ಸಂದರ್ಭದಲ್ಲಿ ಅದು ನಮ್ಮ ಪೊಲೀಸ್ನವರು ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಯಾವುದೇ ಒತ್ತಡಕ್ಕೆ ಒಳಗಾಗದೆ ಅವರು ಕೆಲಸ ಮಾಡಿದ್ದಾರೆ. ಹಾಗಾಗಿ CBI ಕೊಡ್ತಕ್ಕಂಥ ಅಗತ್ಯ ಏನಿಲ್ಲ. ಯಾರಿಗೆ ಒತ್ತಡ ತಂದರು? ಅಂಥದ್ದು ಯಾವುದೂ ನಡೆದಿಲ್ಲ. ಯಾವ ಮಿನಿಸ್ಟ್ರು ಇದರಲ್ಲಿ ಭಾಗಿಗಳಾಗಿಲ್ಲ. ಯಾರೂ ಕೂಡ ಒತ್ತಡ ತರೋದಕ್ಕೆ ಹೇಳಿಕೆಗಳು ಕೊಟ್ಕೊಂಡಿರ್ಬೋದು, ಆದರೆ ಯಾರೂ ಒತ್ತಡ ತರೋದಕ್ಕೆ ನಾವ್ಯಾರೂ ಒತ್ತಡಕ್ಕೆ ಮಣಿಯೋದಿಲ್ಲ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.